ಸೊ ರಾಹುಲ್ ಗಾಂಧಿಗೆ ರಾಜಣ್ಣ ಪತ್ರಕ್ಕೆ ಡಿ.ಕೆ. ಸುರೇಶ್ ಅವರು ಈಗ ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು, ಅವರ ಪ್ರತಿಪಾದನೆ ಅಥವಾ ಅವ್ರ ವಿಚಾರ, ಈ ಬಗ್ಗೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದನ್ನ ಡಿ.ಕೆ. ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡಿದಂಥ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಕೊಟ್ಟಿರುವಂಥ ಹೇಳಿಕೆ. ಯಾಕಂದ್ರೆ ರಾಜಣ್ಣ ಅವರು ಪತ್ರ ಬರೆದಿದ್ದಾರೆ, ಜೊತೆಗೆ ಇದರಿಂದ ನಿಮಗೆ ಕನ್ವಿನ್ಸ್ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ನನಗೆ ಟೈಮ್ ಕೊಡಿ, ಸ್ವತಃ ನಾನೇ ಬಂದು ನಿಮ್ಮ ಹತ್ರ ಮಾತಾಡಿ ಇದ್ರ ಬಗ್ಗೆ ವಿಚಾರಗಳನ್ನು ಹೇಳ್ತೀನಿ, ದಯವಿಟ್ಟು ನನಗೆ ಟೈಮ್ ಕೊಡಿ ಅಂತಲೂ ಕೂಡ ರಾಜಣ್ಣ ಅವರು ಕೇಳಿದ್ದಾರೆ. ಇದ್ರ ಬಗ್ಗೆ ಸುರೇಶ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲರೂ ಭೇಟಿ ಮಾಡ್ತಾ ಇರ್ತಾರೆ, ಇವ್ರು ಅವ್ರನ್ನ ಭೇಟಿ ಮಾಡ್ತಾರೆ, ಅವ್ರು ಇವ್ರನ್ನ ಭೇಟಿ ಮಾಡ್ತಾರೆ, ಅದರಲ್ಲೇನು ವ್ಯತ್ಯಾಸಗಳೇನಿಲ್ಲ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು, ಅವರು ಅವರ ಪ್ರತಿಪಾದನೆಗಳು ಮಾಡ್ತಕ್ಕಂಥದ್ದು ಅವ್ರಿಗೆ ಸೇರಿದಂಥ ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಇಲ್ಲೂ ಕೂಡ ಏನೇ ವಿಚಾರಗಳಿದ್ರೂ ಕೂಡ ಏನಾರ ಸಮಸ್ಯೆಗಳಿದ್ದರೆ ಹೈಕಮಾಂಡ್ ಅದನ್ನು ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನು ಹೇಳಿದ್ದಾರೆ. ಪಕ್ಷದ ಹಿರಿಯ ಮುಖಂಡರು ಎಲ್ಲರೂ ಭೇಟಿ ಮಾಡ್ತಾ ಇರ್ತಾರೆ, ಇವ್ರು ಅವ್ರನ್ನ ಭೇಟಿ ಮಾಡ್ತಾರೆ, ಅವ್ರು ಇವ್ರನ್ನ ಭೇಟಿ ಮಾಡ್ತಾರೆ, ಅದರಲ್ಲೇನು ವ್ಯತ್ಯಾಸಗಳೇನಿಲ್ಲ. ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದು ಅವರವರ ಹಕ್ಕು, ಅವರು ಅವರ ಪ್ರತಿಪಾದನೆಗಳು ಮಾಡ್ತಕ್ಕಂಥದ್ದು ಅವ್ರಿಗೆ ಸೇರಿದಂಥ ವಿಚಾರ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು. ಸೊ ಇನ್ನು ಕೆ.ಎನ್. ರಾಜಣ್ಣ ಅವರ ಪತ್ರಕ್ಕೆ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕೆ.ಎನ್. ರಾಜಣ್ಣ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡಿದ್ದಾರೆ. ವೋಟ್ ಚೋರಿ ವಿಚಾರ ಬೇರೆ, BLO ನೇಮಕನೇ ಬೇರೆ. ಪತ್ರದಲ್ಲಿ ಅವ್ರು ಏನು ಬರೆದಿದ್ದಾರೆ ಅದನ್ನ ನಾನು ಇನ್ನೂ ಪೂರ್ತಿ ಓದಿಲ್ಲ, ಪೂರ್ತಿ ಓದ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಬಿ.ಕೆ. ಹರಿಪ್ರಸಾದ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಚುನಾವಣೆಯ ಏನು ರಿಸಲ್ಟ್ಸ್ ಬಂತು, ಆದ ನಂತರ ಮಧುಸೂದನ್ ಮಿಸ್ತ್ರಿ ಅವರ ನಾಯಕತ್ವದಲ್ಲಿ ಒಂದು ಕುಲಂಕುಷವಾದ ವಿಚಾರಣೆ ನಡೆದಿದೆ. ನಾವೆಲ್ಲರೂ ಸಹ ಏನೇನು ನಡೆದಿದೆ ಅನ್ನೋದನ್ನು ಮಧುಸೂದನ್ ಮಿಸ್ತ್ರಿ ಅವ್ರಿಗೆ ಅವ್ರು ಬಂದಿದ್ದಂಥ ಟೀಮ್ ಅವ್ರಿಗೆ ನಾವು ಹೇಳಿದ್ದೀವಿ. ಆದ್ದರಿಂದ ಚುನಾವಣೆ ಬಂದಿರತಕ್ಕಂಥ ಫಲಿತಾಂಶ ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕಾದ್ರೆ ಅದು ಮಧುಸೂದನ್ ಮಿಸ್ತ್ರಿ ಅವ್ರು ಮಾಡಬೇಕು ಮತ್ತು ACC ಅವ್ರು ಮಾಡಬೇಕು. ರಾಜಣ್ಣ ಅವರು ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ. ಪ್ರಜಾಪ್ರಭುತ್ವದೆಲ್ಲ ನಡೆಯುತ್ತೆ, ಫ್ರೀಡಮ್ ಆಫ್ ಸ್ಪೀಚ್. ಅಲ್ಲ, ನೀವು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಂಥ ವೋಟ್ ಚೋರಿ ಬಗ್ಗೆ ಏನು ಮಾಡ್ತಾ ಇದ್ದೀರಿ ದೇಶಾದ್ಯಂತ, ಆ ವೋಟ್ ಚೋರಿ ಬಗ್ಗೆನೇ ಪ್ರಸ್ತಾಪ ಮಾಡಿದಾರಲ್ಲ. ಈಗ ವೋಟ್ ಚೋರಿ ಅದು ವಿಚಾರ ಬೇರೆ, BLA BLO ಮಾಡ್ತಕ್ಕಂಥದ್ದು ಆ ವಿಚಾರಗಳು ಬೇರೆ. ಅವ್ರು ಏನು ಪತ್ರದಲ್ಲಿ ಬರೆದಾರೆ ಅಂತ ನಾನು ನೋಡಿಲ್ಲ, ನೋಡಿದ ಮೇಲೆ ಅದ್ರ ಬಗ್ಗೆ ನಾನು ಟಿಪ್ಪಣಿ ಕೊಡ್ತೇನೆ. ಇನ್ನು ರಾಹುಲ್ ಗಾಂಧಿಗೆ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಪತ್ರ ಬರೆದಿದ್ದಾರೆ. ಇದು ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಏನು ಬರೆದಿದ್ದಾರೆ ಹಾಗಾದ್ರೆ ಪತ್ರದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಸ್ಪಷ್ಟವಾಗಿ ಕೆ.ಎನ್. ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ರಾಜಕೀಯ ಬೆಳವಣಿಗೆಗಳ ಬಗ್ಗೆ 8 ಪುಟಗಳ ಸುದೀರ್ಘ ಪತ್ರ ಬರೆದಿರೋದು ಇವರು. ಮತಗಳ್ಳತನದ ಬಗ್ಗೆ ತಮ್ಮ ಹೇಳಿಕೆಯ ಕುರಿತು ಕೂಡ ಇದರಲ್ಲಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಯನ್ನ ತಪ್ಪಾಗಿ ನಿಮಗೆ ಯಾರೋ ತಲುಪಿಸಿದ್ದಾರೆ, ನನ್ನ ಅರ್ಥ ಅದಿರಲಿಲ್ಲ, ಬಟ್ ನಿಮಗೆ ಬೇರೆಯವರು ಆ ರೀತಿಯಾಗಿ ತಪ್ಪಾಗಿ ಅರ್ಥ ಬರೋ ರೀತಿಯಲ್ಲಿ ಹೇಳಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ರಾಜಣ್ಣ ಪತ್ರ ಬರೆದಿದ್ದಾರೆ. ಅದು ಯಾರು ತಪ್ಪಿಸಿರೋದು ಅಥವಾ ಯಾರು ಅವ್ರಿಗೆ ಹೋಗಿ ಒಂದು ವಿಚಾರವನ್ನು ತಲುಪಿಸಿದ್ದಾರೆ ಅದನ್ನು ಕೂಡ ಬರೆದಿದ್ದಾರೆ, ನೋಡಬೇಕು. ರಾಹುಲ್ ಗಾಂಧಿಗೆ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಬರೆದಿರುವಂತಹ ಪತ್ರದಲ್ಲಿ ಯಾರಾದರೂ ಹೆಸರು ಉಲ್ಲೇಖ ಮಾಡಿದಾರಾ ಅನ್ನುವಂಥದ್ದು. ಡಿ.ಕೆ. ಬಣದ ಬಗ್ಗೆ ಮಾತಾಡಿದಾರಂತೆ ಪತ್ರದಲ್ಲಿ ರಾಜಣ್ಣ ಅವರು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಹೇಳಲಾಗ್ತಾ ಇದೆ. ನೋಡಿ, KPCC ಅಧ್ಯಕ್ಷ DKಶಿ ಮತ್ತು ಅವರು ನೇಮಿಸಿದಂತಹ BLOಗಳು ಅನ್ನುವಂಥದ್ದನ್ನು ಹೇಳ್ತಾರೆ. ಇದು ಲೋಪಗಳ ಬಗ್ಗೆ ಗಮನ ಹರಿಸಿದ್ರೆ ಅದನ್ನು ತಡಿಬಹುದಿತ್ತು. ಇದರಿಂದಾಗಿ ಕಾಂಗ್ರೆಸ್ ಸುಮಾರು ಒಂದು 8-10 ಹೆಚ್ಚುವರಿ ಸ್ಥಾನವನ್ನು ಗೆಲ್ಲಬಹುದಾಗಿತ್ತು, ಅದು ತಪ್ಪು ಹೋಯಿತು ಅನ್ನುವಂಥದ್ದನ್ನು ಕೂಡ ರಾಜಣ್ಣ ಅವರು ಈ ಪತ್ರದಲ್ಲಿ ಬರೆದಿದ್ದಾರೆ. ರಾಹುಲ್ ಗಾಂಧಿಗೆ ಬರೆದಿರುವಂತಹ ಪತ್ರದಲ್ಲಿ ಸಿದ್ದರಾಮಯ್ಯ ಅವರನ್ನ ಹೊಗಳಿದ್ದಾರೆ. ಅಹಿಂದ ನಾಯಕ ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅವರಿದ್ರೇನೆ ಕಾಂಗ್ರೆಸ್ ಅಧಿಕಾರಕ್ಕೆ ಇರೋದಕ್ಕೆ ಕಾರಣ ಆಗಿದ್ದು. 2013-2023ರಲ್ಲಿ ಅವರ ನಾಯಕತ್ವದಲ್ಲೇ ನಾವು ಗೆದ್ದಿರೋದು. ಅಹಿಂದ ವರ್ಗಗಳಿಗೆ ನ್ಯಾಯ ಒದಗಿಸುವಂತಹ ನಾಯಕ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅವರು. ಹೀಗೆ ಪತ್ರದಲ್ಲಿ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಉಲ್ಲೇಖ ಮಾಡಿದ್ದಾರೆ. ಇನ್ನು ಜೊತೆಗೆ ಡಿ.ಕೆ. ಅವರ ಬಣದ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಸೊ ನೋಡಿ, ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಹೇಳ್ತಾ ಇದ್ವಿ ನಾವು. KPCC ಅಧ್ಯಕ್ಷ DK ಶಿವಕುಮಾರ್ ಮತ್ತು ಅವರು ನೇಮಿಸಿದಂಥ ಒಂದು BLOಗಳೇನಿದಾರಲ್ಲ,
ಬೂತ್ ಲೆವೆಲ್ ಆಫೀಸರ್ಸು. ಸೊ ಅವರು ಬಹುಶಃ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡಿಬಿಟ್ಟಿದ್ರೆ, ಈ ಲೋಪಗಳ ಬಗ್ಗೆ ಏನಾದರೂ ಅವ್ರ ಗಮನವನ್ನು ಹರಿಸಿದ್ರೆ, ಈ ಮತಗಳ್ಳತನ ಅಥವಾ ಈ ಥರದ್ದೆಲ್ಲವೂ ಆಗ್ತಾ ಇದೆ ಅನ್ನುವಂಥದ್ದನ್ನು ಅವ್ರು ಏನಾದರೂ ಗಮನ ಹರಿಸಿದ್ರೆ ಇನ್ನೂ ಒಂದು 8-10 ಸೀಟ್ ಹೆಚ್ಚಿಗೆ ನಾವು ಗೆಲ್ಲಬಹುದಿತ್ತು ಅನ್ನುವಂಥದ್ದನ್ನು ರಾಜಣ್ಣ ಅವರು ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ. ಒಂದು, ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂಥ ಫುಲ್ ಮಾರ್ಕ್ಸು, ಅವ್ರು ಇದ್ದಿದ್ದರಿಂದಲೇ ಇಷ್ಟು ಸ್ಥಾನಗಳನ್ನು ನಾವು ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಅದು 2013 ಮತ್ತು 2023ರಲ್ಲಿ ನಾವು ಗೆದ್ದು ಅಧಿಕಾರಕ್ಕೆ ಬಂದಿತ್ತು. ಅದನ್ನು ಹೊರತುಪಡಿಸಿದ್ರೆ ಆ ಟೈಮಲ್ಲೇ ಇನ್ನೂ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಟೀಮ್ ಅವರು ಒಂದು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದಿದ್ರೆ, ಈ ಲೋಪಗಳನ್ನೇನಾದರೂ ತಡೆದಿದ್ದರೆ ಆಗ ಒಂದು 8-10 ಸೀಟ್ಗಳನ್ನ ಹೆಚ್ಚುವರಿಯಾಗಿ ನಾವು ಗೆಲ್ಬೋದಿತ್ತು. ಇದೇ ವಿಚಾರವಾಗಿ ನಾನು ಅವತ್ತು ಮಾತನಾಡ್ತಾ ಕೆಲವೊಂದಷ್ಟು ಮತಗಳ್ಳತನ ವಿಚಾರವನ್ನು ಮಾತಾಡ್ತಾನೆ ಈ ಮಾತನ್ನು ಹೇಳೋದಕ್ಕೆ ಹೋಗಿದ್ದು. ಆದರೆ ಅದನ್ನು ತುಂಬ ತಪ್ಪಾಗಿ ಅರ್ಥೈಸ್ಕೊಂಡು ಅದನ್ನು ನಿಮ್ಮ ತನಕನೂ ಕೂಡ ಅದನ್ನು ರಾಂಗ್ ಆಗಿ ಕಮ್ಯುನಿಕೇಷನ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ನನ್ನ ಮೇಲೆ ಕ್ರಮವನ್ನು ಕೈಗೊಂಡ್ರಿ. ಸೊ ತಮ್ಮನ್ನು ಸಚಿವ ಸ್ಥಾನದಿಂದ ಏನು ತೆಗೆದಿದ್ದಾರೆ ಅಥವಾ ಕ್ಯಾಬಿನೆಟ್ನಿಂದ ಉಚ್ಚಾಟನೆ ಮಾಡಲಾಯಿತು ಅಥವಾ ಅವರು ರಾಜೀನಾಮೆಯನ್ನು ಕೊಟ್ಟು ಏನು ಹೊರಗಡೆ ಬಂದರು. ಸೊ ತಮ್ಮ ಸ್ಥಾನ ಹೋಗೋದಕ್ಕೆ ಇದು ಕಾರಣ ಅನ್ನುವ ರೀತಿಯಲ್ಲಿ ರಾಜಣ್ಣ ಅವರು ಪತ್ರದಲ್ಲಿ ಬರೆದಿದ್ದಾರೆ.